ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಸಂಗಮೇಶ್ ಹೋಗಾರ್ ಸಿಡಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಂಧುಗಳು, ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮತ್ತೊಂದು ವಿಷಯವನ್ನ ನಿಮ್ಮ ಮುಂದೆ ತಂದಿದ್ದೇನೆ. ಬಂಧುಗಳೇ, ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದಂತ ಅನೇಕ ಗ್ಯಾರಂಟಿ ಯೋಜನೆಗಳಲ್ಲಿ ಕೂಡ ಗೃಹಲಕ್ಷ್ಮಿ ಗ್ಯಾರಂಟಿ ಮತ್ತು ಆಮೇಲೆ ಏನಪ್ಪಾ ಅಂತಂದ್ರೆ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಮಹಿಳೆಯರಿಗೆ ಅಕ್ಕಿ ಬದಲಾಗಿ ಹಣವನ್ನು ನೀಡುತ್ತೇನೆ ಅನ್ನೋದು ಒಂದು ಮಾತನ್ನು ಕೂಡ ಸರ್ಕಾರ ಹೇಳಿತು. ಹಾಗಾಗಿ ಬಹಳಷ್ಟು ಜನ ಮಹಿಳೆಯರು ಇವತ್ತಿಗೂ ಕೂಡ ಬ್ಯಾಂಕಿಗೆ ಅಲ್ಲಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣಕ್ಕಾಗಿ. ಸೊ ಯಾಕೆ ಬಂದಿಲ್ಲ ಗೃಹಲಕ್ಷ್ಮಿ ಹಣ ಮತ್ತು ಗೃಹಲಕ್ಷ್ಮಿ ಹಣ ಬಂದ್ ಆಯ್ತಾ ಅನ್ನುವ ಪ್ರಶ್ನೆ ಸಾಕಷ್ಟು ಮಹಿಳೆಯರಲ್ಲಿ ಕಾಡ್ತಾ ಇದೆ. ಅದೆಲ್ಲಕ್ಕೂ ಇವತ್ತು ಉತ್ತರವನ್ನು ಕೊಡುವಂತ ಪ್ರಯತ್ನ ನಾನು ಮಾಡ್ತೇನೆ. ಯಾಕಂತಂದ್ರೆ ಸಾಕಷ್ಟು ಜನ ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನ ನಂಬ್ಕೊಂಡು ಅಂದ್ರೆ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕೆಲವೊಂದು ಹಳ್ಳಿಗಳಲ್ಲಿ ಕೂಡ ಸಾಕಷ್ಟು ಜನ ಮಹಿಳೆಯರು ಗೃಹಲಕ್ಷ್ಮಿ ಹಣದಿಂದಾನೇ ಡಿಫೆಂಡ್ ಆಗಿದ್ದಾರೆ ಮತ್ತು ಗೃಹಲಕ್ಷ್ಮಿ ಹಣಕ್ಕಾಗಿ ದಿನನಿತ್ಯ ಬ್ಯಾಂಕ್ಗಳಿಗೆ ಅಲೆದಾಡ್ತಾನೆ ಇದ್ದಾರೆ, ಅಂದ್ರೆ ತಿರುಗಾಡ್ತಾನೆ ಇದ್ದಾರೆ. ಸೊ ಇದರಿಂದ ಕೂಡ ಸಾಕಷ್ಟು ಬ್ಯಾಂಕ್ ಸಿಬ್ಬಂದಿಗಳಿಗೆ ಕಿರಿಕಿರಿ ಅಂತ ಆಗಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ದಿನಾಲು ಬರ್ತಾರೆ, ಬ್ಯಾಂಕ್ಗಳಿಗೆ ಹೋಗ್ತಾರೆ, ಚೆಕ್ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಹೋಗ್ತಾರೆ. ಯಾರೇ ಏನೋ ಹೇಳ್ತಾರೆ, ಗೃಹಲಕ್ಷ್ಮಿ ನಮ್ಗೆ ಜಮಾ ಆಗಿದೆ, ನಿಮ್ಗೆ ಜಮಾ ಆಗಿಲ್ಲ, ನಿಮ್ಗೆ ಜಮಾ ಆಗಿದೆ, ನಮ್ಗೆ ಜಮಾ ಆಗಿಲ್ಲ, ಯಾಕಾಗಿಲ್ಲ, ಏನಾಗಿಲ್ಲ, ನಿಮಗಾಯ್ತು, ನಮ್ಗೆ ಯಾಕಾಗಿಲ್ಲ, ಹೀಗೆ ಹಲವು ಪ್ರಶ್ನೆಗಳು ಕಾಡ್ತಾನೆ ಇದಾವೆ. ಮುಖ್ಯವಾಗಿ ಇವತ್ತಿಗೆ ನಾವು ಏನಪ್ಪಾ ಅಂತಂದ್ರೆ ಈ ಗೃಹಲಕ್ಷ್ಮಿ ಹಣ ಬಂದಾಯ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಸಾಕಷ್ಟು ಮಹಿಳೆಯರಲ್ಲಿ ಕಾಡ್ತಾ ಇರ್ತೈತಿ. ಕಳೆದ 2-3 ತಿಂಗಳಲ್ಲಿ ಕೂಡ ಗೃಹಲಕ್ಷ್ಮಿ ಹಣ ಯಾರಿಗೂ ಕೂಡ ಹಾಕಿಲ್ಲ. ಅಂದ್ರೆ ನವೆಂಬರ್ ಮತ್ತು ಡಿಸೆಂಬರ್ ಅಲ್ಲಿ ಬಂದಂತ ಹಣ, ಅಂದ್ರೆ ನವೆಂಬರ್ ಹಣವನ್ನ ಡಿಸೆಂಬರ್ ತಿಂಗಳಲ್ಲಿ ಹಾಕಿದ್ದಾರೆ. ಡಿಸೆಂಬರ್ ಮತ್ತು ಜನವರಿ, ಫೆಬ್ರವರಿ ಈ ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಕೂಡ ಯಾರಿಗೂ ಕೂಡ ಬಂದಿಲ್ಲ. ಹಾಗಾಗಿ ಇವತ್ತಿನ ಮುಖ್ಯವಾದಂತಹ ಒಂದು ಟಾಪಿಕ್ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ವಿಷಯ ಗೃಹಲಕ್ಷ್ಮಿ ಹಣಕ್ಕಾಗಿ ಮಹಿಳೆಯರ ಅಲೆದಾಟ, ಬ್ಯಾಂಕ್ ಸಿಬ್ಬಂದಿಗಳಿಗೆ ಕಿರಿಕಿರಿ. ಖಂಡಿತ ಬಂಧುಗಳೇ, ಈ ಗೃಹಲಕ್ಷ್ಮಿ ಹಣದಿಂದಾಗಿ ಬ್ಯಾಂಕ್ಗಳಿಗೆ ಸಾಕಷ್ಟು ಕಿರಿಕಿರಿ ಆಗುತ್ತೆ ಅಂತ ಹೇಳ್ಬೋದು. ಕಿರಿಕಿರಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಹಣ ಬಂದ್ರೆ ತೆಗೆದುಕೊಟ್ರೆ ಸಂತೋಷ, ಆದ್ರೆ ಹಣ ಬರದೇ ಇದ್ರು ಕೂಡ ಬ್ಯಾಂಕ್ಗಳಿಗೆ ಈ ಮಹಿಳೆಯರು ಅಲೆದಾಡ್ತಾ ಇದಾರಲ್ಲ, ಅದೇ ಒಂದು ಸಮಸ್ಯೆ. ಅಂದ್ರೆ ಬಹಳಷ್ಟು ಕಿರಿಕಿರಿ ಆಗುತ್ತೆ ಅಂತ ಹೇಳ್ಬೋದು. ಮಹಿಳೆಯರಿಗೆ ಕೂಡ ಕಿರಿಕಿರಿ ಆಗ್ತಾ ಇದೆ, ಹಾಗೆ ಸಿಬ್ಬಂದಿಗಳಿಗೂ ಕೂಡ ಕಿರಿಕಿರಿ ಆಗುತ್ತೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಏನ್ ಮಾಡ್ತಾ ಇದಾರೆ, ಒಬ್ಬೊಬ್ಬ ಮಹಿಳೆಯರು ಒಂದು ತಿಂಗಳಲ್ಲಿ 4ರಿಂದ 5 ಸಲ, 6 ಸಲ, 10 ಸಲ ಕೂಡ ತಿರುಗಾಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಗೃಹಲಕ್ಷ್ಮಿ ಹಣ ಬಂತನ್ ನೋಡ್ರಿ, ಗೃಹಲಕ್ಷ್ಮಿ ಹಣ ಜಮಾ ಆಗೈತನ್ ನೋಡ್ರಿ, ಅವ್ರು ಹೇಳ್ಯಾರ ಬಂದೈತನ್ ನೋಡ್ರಿ, ಇವ್ ಅವ್ರದ್ದಾಗೈತಂತ ನಮ್ದಾಗಿಲ್ಲ, ನಮ್ದಾಗಿತ್ತಂತ ಅವ್ರದ್ದಾಗಿಲ್ಲ. ಹಿಂಗೆ ಹಲವು ಪ್ರಶ್ನೆಗಳನ್ನ ಬ್ಯಾಂಕ್ ಸಿಬ್ಬಂದಿಗಳಿಗೆ ಕೇಳಿ ಬ್ಯಾಂಕ್ ಸಿಬ್ಬಂದಿಗಳು ಸೋತ್ ಹೋಗಿದ್ದಾರೆ, ಕಿರಿಕಿರಿ ಕೂಡ ಆಗಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಸರ್ಕಾರ ಅಥವಾ ಮಾನ್ಯ ಕಾಂಗ್ರೆಸ್ ಮುಖಂಡರು ಮತ್ತೆ ಈಗಿನ ಮುಖ್ಯಮಂತ್ರಿಗಳು ಹೇಳಿದಂತೆ ಪ್ರತಿ ತಿಂಗಳು ತಪ್ಪದೆ ನಾವು ಪ್ರತಿ ಮನೆಯ ಗೃಹಲಕ್ಷ್ಮಿ ಅಂದ್ರೆ ಪ್ರತಿ ಮನೆಯ ಮಹಿಳೆಗೆ ನಾವು 2,000 ರೂಪಾಯಿ ಪ್ರತಿ ತಿಂಗಳು ನಿರಂತರವಾಗಿ ಕೊಡ್ತೇವೆ ಅಂತ ಹೇಳಿದ್ರು. ಆದ್ರೆ ಆ ಮಾತು ಎಲ್ಲವೂ ನೆರವೇರ್ತಿಲ್ಲ ಅಂತ ಅನಿಸ್ತಾ ಇದೆ. ಸಾಕಷ್ಟು ಮಹಿಳೆಯರ ಸಮಸ್ಯೆ ಕೂಡ ಇದಾಗಿದೆ. ಯಾಕಪ್ಪ ಅಂತಂದ್ರೆ ಪ್ರತಿ ತಿಂಗಳು ನಾವು ಕೊಡ್ತೇವೆ ಅಂತ ಹೇಳಿದಂತ ಸರ್ಕಾರ ಇವತ್ತು 2 ತಿಂಗಳು, 3 ತಿಂಗಳು, 4 ತಿಂಗಳಾದ್ರೂ ಕೂಡ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಹಲವು ಕಾರಣಗಳು ಇರ್ಬೋದು. ಒಂದು ಸರ್ಕಾರದ ಖಜಾನೆಯಲ್ಲಿ ದುಡ್ಡು ಇಲ್ಲದೆ ಇರ್ಬೋದು, ಅಥವಾ ಬೇರೆ ಬೇರೆ ಇಲಾಖೆಗಳಿಗೆ ಹಣ ಹಂಚಿಕೆ ಮಾಡೋದ್ರಿಂದಾಗಿ ಇಲ್ಲಿ ಹಣ ಇಲ್ಲದೆ ಇರ್ಬೋದು. ಸೊ ಒಂದು ಅಂದಾಜಿನ ಪ್ರಕಾರ ಹೇಳ್ಬೇಕಪ್ಪ ಅಂತಂದ್ರೆ 1 ಕೋಟಿ ಜನ ಇದಾರಪ್ಪ ಅಂತ ತಿಳ್ಕೊಳ್ಳಿ. ನಮ್ಮ ರಾಜ್ಯದಲ್ಲಿ 1 ಕೋಟಿ BPL ಮಹಿಳೆಯರು, ಒಂದು ಕಾರ್ಡ್ ಹೊಂದಿದಂತ ಮಹಿಳೆಯರು ಅಂತ ತಿಳ್ಕೊಳ್ರಿ. ಒಂದು ತಿಂಗಳಿಗೆ 2,000 ಕೋಟಿ, ಅಂದ್ರೆ 1 ಕೋಟಿ ಜನ ಇದ್ರೆ ಪ್ರತಿ ಮಹಿಳೆಗೆ ಒಬ್ಬೊಬ್ಬರಿಗೆ 2,000 ರೂಪಾಯಿ ಹಾಕಬಿಟ್ರೆ 2,000 ಕೋಟಿ ರೂಪಾಯಿ ಹಣ ಬೇಕಾಗುತ್ತೆ ಒಂದು ತಿಂಗಳಿಗೆ. ಸೊ ಅಷ್ಟೊಂದು ಹಣವನ್ನ ಇಲ್ಲಿ ನಾವು ಸಂಗ್ರಹ ಮಾಡಿ ಪ್ರತಿ ಮಹಿಳೆಯರಿಗೆ ಕೊಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ. ಅದೇ ರೀತಿಯಾಗಿ ಅನ್ನಭಾಗ್ಯದ ಅಕ್ಕಿ ಕೂಡ ಒಬ್ಬ ಮಹಿಳೆಯರಿಗೆ ಎಷ್ಟು ಅಂತ ಹೇಳಿದ್ರೆ ಅವರು 175 ರೂಪಾಯಿ ಅಂತ ಹೇಳಿದ್ದಾರೆ. 5 kg ಅಕ್ಕಿಗೆ ಅಕ್ಕಿ ಬದಲಾಗಿ 175 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೂಡ ಸರಿಯಾಗಿ ಜನರಿಗೆ ರೀಚ್ ಆಗ್ತಾ ಇಲ್ಲ. ಹೀಗೆ ಯಾಕೆ ಹೀಗಾಗ್ತಾ ಅನ್ನೋ ಪ್ರಶ್ನೆ ಕೂಡ ಸಾರ್ವಜನಿಕರಲ್ಲಿ ಬಹಳಷ್ಟು ತೊಂದರೆ ಉಂಟಾಡ್ತಾ ಇದೆ. ಹಾಗೆ ಗೊಂದಲ ಕೂಡ ಇದೆ. ಇವನ್ ಬಂದ್ ಆಯ್ತು ಅನ್ನೋ ಪ್ರಶ್ನೆ ಕೂಡ ಬಹಳಷ್ಟು ಮಂದಿ ಕೇಳ್ತಾ ಇರ್ತಾರೆ. ಪ್ರತಿದಿನ ಬರ್ತಾರೆ, ಸರಿಯಾಗಿ ಗೃಹಲಕ್ಷ್ಮಿ ಹಣ ಜಮಾ ಆಗೈತೆ ನೋಡ್ರಿ ಅಂತಾರ. ಆ ಸಿಬ್ಬಂದಿಗಳು ನೋಡ್ತಾರ, ಇಲ್ಲ ಬಂದಿಲ್ಲ ಅಂತ ಹೇಳ್ತಾರೆ. ಬಂದಿಲ್ಲ ಅಂದ್ರೆ ಅಷ್ಟೇ ಸುಮ್ಮನೆ ಬಿಡುದಿಲ್ಲ ಅವರು, ಮತ್ತೆ ಮುಂದುವರೆದ ಯಾಕೆ ಬಂದಿಲ್ರಿ, ಯಾವಾಗ ಬರ್ತೈತ್ರಿ, ಬಂದ್ ಆಯ್ತೇನ್ರಿ, ಬರುವುದಿಲ್ಲ ಏನ್ರಿ, ಹಿಂಗೆ ಪ್ರಶ್ನೆ ಮೇಲೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾನೆ ಹೋಗ್ತಾರೆ. ಹೀಗಾಗಿ ಸಾಕಷ್ಟು ಬ್ಯಾಂಕ್ ಸಿಬ್ಬಂದಿಗಳಿಗೆ ಕಿರಿಕಿರಿ ಆಗಿದೆ ಅಂತಾನೆ ಹೇಳ್ಬೋದು. ಇದು ಇನ್ನೊಂದು ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿಯಿಂದ ಈ ಸರಿಯಾದ ಸಮಯಕ್ಕೆ ಗೃಹಲಕ್ಷ್ಮಿ ಹಣ ಹಾಕೋದ್ರಿಂದ ಮಹಿಳೆಯರಿಗೆ ಬಹಳಷ್ಟು ತೊಂದರೆ ಆಗುತ್ತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಬಹಳಷ್ಟು ಮಹಿಳೆಯರು ಈ ಗೃಹಲಕ್ಷ್ಮಿ ಹಣವನ್ನ ನಂಬಿಕೊಂಡು ಬೇರೆ ಬೇರೆ ಒಂದು ಕಮಿಟ್ಮೆಂಟ್ ಗಳಿಗೆ ಒಪ್ಕೊಂಡಿರ್ತಾರೆ. ಅಂದ್ರೆ
ಕೆಲವೊಂದು ಜನ ಏನೋ ಇದನ್ನ ನಂಬ್ಕೊಂಡು ಸಾಲ ತೆಗೆದಿರ್ಬೋದು, ಅಂದ್ರೆ ಈ ಫೈನಾನ್ಸ್ಗಳಲ್ಲಿ ಸಾಲ ತೆಗೆದಿರ್ತಾರೆ. ಯಾಕಂದ್ರೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಬರ್ತೈತಿ, ನಾವು ವಾರಕ್ಕೆ ಒಂದು 500 ರೂಪಾಯಿ ಹಿಂಗೆ ಸಂಘ ರೊಕ್ಕ ಕಟ್ಟಿರತ್ತೆ, ತಿಂಗಳಿಗೆ 2,000 ರೂಪಾಯಿ ಅಲ್ಲಿ ಕಟ್ಟಕ್ ಬರ್ತೈತಿ, ಇಲ್ಲಿ ಬರ್ತೈತಿ ಅಲ್ಲಿ ಕಟ್ಟಬೇಕು, ಅಥವಾ ಇನ್ನೊಂದು ಯಾವುದೋ ಒಂದು ಕಮಿಟ್ಮೆಂಟ್ ಗಳಿಗೆ ಹೊಂದಾಣಿಕೆ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಹಣ ಬರದೇ ಇದ್ದಾಗ ಬಹಳಷ್ಟು ಮಹಿಳೆಯರಿಗೆ ತೊಂದರೆ ಆಗುತ್ತಂತಾನೆ ಹೇಳ್ಬೋದು. ಮತ್ತು ಇನ್ನೊಂದಿಷ್ಟು ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಗೃಹಲಕ್ಷ್ಮಿ ಹಣದಿಂದಲೇ ಏನೋ ಕುರಿಗಳನ್ನು ತೊಂದು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಏನ್ ಮಾಡ್ತಾ ಇದಾರೆ, ಬಂದಂತ ಸ್ವಲ್ಪ ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟು ಇನ್ನೊಂದಿಷ್ಟು ಕೈಲಿ ಹಣ ಹಾಕಿ ಮನೆಯನ್ನು ಕಟ್ಟಿಸ್ಕೊಂಡಿದ್ದಾರೆ, ಪತ್ರ ಶೆಡ್ ಹೊಡ್ಕೊಂಡಿದ್ದಾರೆ, ಅಥವಾ ಇನ್ನೊಂದು ಏನೋ ಗಿರಣಿ ತಗೊಂಡು ಸ್ವಂತ ಉದ್ಯೋಗ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಉದ್ಯೋಗಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕೆಲವೊಂದು ಜನರಿಗೆ ಅನುಕೂಲ ಆಗಿದೆ ಅಂತ ಹೇಳ್ಬೋದು, ಇನ್ನು ಕೆಲವೊಂದು ಜನರಿಗೆ ಅನುಕೂಲ ಆಗ್ಬೇಕಾದಂತ ಸಂದರ್ಭದಲ್ಲಿ ಅನುಕೂಲ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಕರ್ನಾಟಕ ಸರ್ಕಾರ ಆಗ್ಲಿ, ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ, ಮತ್ತು ಏನೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗ್ಲಿ ಈ ವಿಷಯನ ಸೀರಿಯಸ್ ಆಗಿ ತೆಗೆದುಕೊಂಡು ಅವರು ಪ್ರತಿ ತಿಂಗಳು ತಪ್ಪದೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಹಾಕಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಇತ್ತೀಚೆಗೆ 1-2 ದಿನಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು, ಏನಾಗಿದೆ ಈಗಾಗಲೇ 15 ದಿನ ಆಯ್ತಂತ ಹಣ ಬಿಡುಗಡೆ ಆಗಿ ಅದು ತಾಲೂಕು ಪಂಚಾಯತಿಗಳಿಗೆ ಹೋಗುತ್ತಂತ, ತಾಲೂಕು ಪಂಚಾಯತಿ ಮೇಲೆ ರಿಟರ್ನ್ ಅವರಿಗೆ ಬರ್ತದೆ ಅಂತ, ಅವಾಗ ನಮಗೆ ಅಂದ್ರೆ ಈ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು 10 ದಿನದಲ್ಲಿ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವಾಗ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ರ ಒತ್ತಡ ಜಾಸ್ತಿ ಆಗುತ್ತೆ, ಇದ್ರದ್ದು ಒಂದು ಇದು ಜಾಸ್ತಿ ಆಗುತ್ತೆ, ಅವಾಗ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಅವರು ತಮ್ಮ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾರೆ. ಯಾಕ್ರಿ ಪ್ರತಿ ತಿಂಗಳ ಯಾಕೆ ಹಾಕಕ್ಕಾಗಲ್ಲ, ಬೇಕಲ್ಲ, ಮುಂಚೆ ಎಲ್ಲ ಯಾಕೆ ಆಗ್ತಾ ಇದ್ರು ಕರೆಕ್ಟ್ ಆಗಿ, ಇವಾಗ ಯಾಕೆ ಆಗ್ತಾ ಇಲ್ಲ? ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ತಾ ಇದಾರಪ್ಪ, ಎಲೆಕ್ಷನ್ ಮೂಮೆಂಟ್ ಅಲ್ಲಿ ಕೂಡ ಸಾಕಷ್ಟು ಬಾರಿ ಎಲೆಕ್ಷನ್ ನಾಳೆ ಅಂತ ಇರಕಲೇನ 1-2 ದಿನ ಮುಂಚೆ ಇರಕಲೇನ ಹಾಕಿಬಿಟ್ಬಿಡ್ತಾರೆ, 2 ಕಂತು 3 ಕಂತು ಒಮ್ಮೆ ಹಾಕಿಬಿಟ್ಬಿಡ್ತಾರೆ. ಬಟ್ ಇವಾಗ ಯಾಕೆ ಕರೆಕ್ಟ್ ಆಗಿ ಸರಿಯಾಗಿ 2-3 ತಿಂಗಳಿಂದ ಆಗ್ತಾ ಇಲ್ಲ? ಇದು ನಮ್ಮೊಬ್ಬರ ಪ್ರಶ್ನೆ ಅಲ್ಲ, ಸಾಕಷ್ಟು ಮಹಿಳೆಯರ ಪ್ರಶ್ನೆ ಆಗಿದೆ. ಆ ಮಹಿಳೆಯರ ಕೇಳಿದಂತ ಪ್ರಶ್ನೆಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ಅಂದ್ರೆ ಸರ್ಕಾರದ ಮುಂದೆ ಇಡ್ತಾ ಇದ್ದೀನಿ, ಗಮನಕ್ಕೆ ತರ್ತಾ ಇದ್ದೇನೆ. ಹಾಗಾಗಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣವನ್ನ ಕೊಡುವಂತ ಪ್ರಯತ್ನ ಮಾಡಿ. ಯಾಕಂತಂದ್ರೆ ಅದನ್ನೇ ನಂಬ್ಕೊಂಡು ಸಾಕಷ್ಟು ಜನ ಬದುಕ್ತಾ ಇದ್ದಾರೆ, ಮತ್ತೆ ಅದ್ರ ಮೇಲೆ ಡಿಫೆಂಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಕೊಡದೇ ಇದ್ರೆ ಏನು ಕೇಳ್ತಾ ಇರ್ಲಿಲ್ಲ ಯಾರು. ಈಗ ಏನಾಗ್ತಾ ಇದೆಪ್ಪ ಅಂದ್ರೆ, ನೀವು ಒಮ್ಮೆ ಕೊಟ್ಟು ಬಿಟ್ಟಿದ್ದೀರಾ, ಅವ್ರು ಪ್ರತಿದಿನ ತಿಂಗಳಲ್ಲಿ 4 ದಿನ 5 ದಿನ ಬರ್ತಾರೆ, ಪ್ರತಿ ಸಲ ಬರ್ತಾರೆ. ನೋಡ್ರಿ ನಮ್ಮ ರೊಕ್ಕ ಸಿದ್ದರಾಮಯ್ಯ ರೊಕ್ಕ ಜಮಾ ಆಗ್ಯಾವ ನೋಡ್ರಿ, ಹಿಂಗೆ ಕೇಳ್ತಾರ ಅವರು. ಸಿದ್ದರಾಮಯ್ಯ ರೊಕ್ಕ ಜಮಾ ಆಗ್ಯಾವ ನೋಡ್ರಿ, ಮುದಿ ರೊಕ್ಕ ಜಮಾ ಆಗ್ಯಾವ ನೋಡ್ರಿ, ಯಾಕೆ ಬಂದಿಲ್ರಿ, ಯಾವಾಗ ಬರ್ತಾವ್ರಿ, ಹಿಂಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಾನೆ ಇರ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಇದು ಬಂದ್ ಆಯ್ತು ಅನ್ನೋ ಒಂದು ಪ್ರಶ್ನೆಗಳನ್ನು ಕೂಡ ಕಾಡ್ತಾ ಇದೆ ಎಲ್ಲರಿಗೆ. ಹಾಗಾಗಿ ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಅವರು ಕೊಡಬೇಕಾಗತ್ತೆ. ಹಾಗೆ ಸಾಧ್ಯ ಆದಷ್ಟು ಈ ಗೃಹಲಕ್ಷ್ಮಿ ಹಣವನ್ನ ಮಹಿಳೆಯರಿಗೆ ಪ್ರತಿ ತಿಂಗಳು ನೀವು ಅವರ ಅಕೌಂಟ್ಗೆ ಜಮಾ ಮಾಡುವಂತ ಪ್ರಯತ್ನ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು. ಇದರಿಂದ ಯಾರಿಗೂ ಕೂಡ ಕಿರಿಕಿರಿ ಆಗುದಿಲ್ಲ. ಏನಾಗ್ತಾ ಇದೆಪ್ಪ ಅಂತಂದ್ರೆ, ಬ್ಯಾಂಕ್ ಸಿಬ್ಬಂದಿಗಳಿಗೆ ಸಾಕಷ್ಟು ಕಿರಿಕಿರಿ ಆಗ್ತಾ ಇದೆ. ಅವ್ರು ಅಲ್ಲಿಂದ ಇಲ್ಲಿ ಬಂದಿರ್ತಾರೆ, ಬಂದು ಅಕೌಂಟ್ ಚೆಕ್ ಮಾಡ್ತಾರೆ, ಇಲ್ಲಿ ಅಕೌಂಟ್ ಚೆಕ್ ಮಾಡ್ತಾರೆ, ಇಲ್ಲಿಂದ ಕೂಡ ಹಣ ಬಂದಿರಂಗಿಲ್ಲ. ಬಂದಿಲ್ಲ ನಿರಾಶರಾಗಿ, ಏನ್ರಿ ರೊಕ್ಕನ ಹಾಕವಲ್ರಲ್ಲ, ಯಾಕೆ ಹಾಕವಲ್ರಿ ಅವರು? ಹಾಕ್ತಾರೆ ಇಲ್ಲ, ಯಾವಾಗ ಹಾಕ್ತಾರೆ? ಮತ್ ನೋಡ್ರಿ ಹಾಕ್ತಾರೆ ಇಲ್ಲ ನೋಡ್ರಿ, ಹಿಂಗಂತಾರೆ. ಕೆಲವು ಮಂದಿ ಏನ್ ಹೇಳ್ತಾರೆ, ಹೋಲ್ ಬಿಡ್ರಿ ಹಾಕಿದಾಗ ಹಾಕ್ಲಿ, ನಾವೇನ ಅವ್ರಿಗೆ ಅಡ್ವಾನ್ಸ್ ಕೊಟ್ಟೇವ, ಹಿಂಗೆ ಒಂದಿಷ್ಟು ಕೇಳುವಂತ ಮಂದಿ ಅದಾರ. ಹಂಗಾಗಿ ಸಾಧ್ಯ ಆದಷ್ಟು ಗೃಹಲಕ್ಷ್ಮಿ ಹಣವನ್ನ ಪ್ರತಿ ತಿಂಗಳು ಕೊಡುವಂತ ಪ್ರಯತ್ನ ಮಾಡ್ಲಿ ಅಂತ ಹೇಳ್ತಾ, ಹಾಗೆ ಈಗ ಡಿಸೆಂಬರ್ ವರೆಗೆ ಬಂದಿದೆ. ಅಂದ್ರೆ ನವೆಂಬರ್ ತಿಂಗಳು ಡಿಸೆಂಬರ್ದಲ್ಲಿ ಜಮಾ ಆಗಿದೆ. ಡಿಸೆಂಬರ್, ಜನವರಿ, ಫೆಬ್ರವರಿ ಕಳೆದ 3 ತಿಂಗಳ ಹಣ ಜಮಾ ಆಗಿದೆ, ಅಂದ್ರೆ ಜಮಾ ಆಗ್ಬೇಕಾಗಿದೆ. ಸೊ ಆದಷ್ಟು ಬೇಗ ಜಮಾ ಮಾಡ್ಲಿ ಅಂತ ನಾನು ವಿನಂತಿಸ್ತೀನಿ. ಜೊತೆಗೆ ಏನಪ್ಪಾ ಅಂತಂದ್ರೆ, ಇನ್ನೊಂದು 10 ದಿನದಲ್ಲಿ ಬಿಡುಗಡೆ ಮಾಡ್ತೇವೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಯಾರು? ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಮತ್ತೆ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಸಾಧ್ಯ ಆದಷ್ಟು ಬೇಗ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಅವ್ರಿಗೆ ಹಣ ಹಾಕಿದ್ರೆ ಅವ್ರಿಗೆ ಬಹಳ ಖುಷಿ ಆಗುತ್ತೆ ಅವ್ರಿಗೆ. ಜೊತೆಗೆ ಬ್ಯಾಂಕ್ ಸಿಬ್ಬಂದಿಗಳಿಗೆ ಕಿರಿಕಿರಿ ಆಗೋದಿಲ್ಲ. ಸಾಧ್ಯವಾದಷ್ಟು ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಹಾಕುವಂತ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಿಮಗೆ ಬಿಟ್ಟಕ್ಕೇನೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.